ಅಧ್ಯಕ್ಷರು ಶ್ರೀ ಕ್ಷೇತ್ರ ಪಾಲನಹಳ್ಳಿ ಮಠ ದಯವಿಟ್ಟು ತಮ್ಮ ಆಶೀರ್ವಚನವನ್ನು ನುಡಿಬೇಕು ಅಂತ ಹೇಳಿ ಕೇಳ್ಕೊತೀವಿ ಸರ್. ಸ್ವರ್ಣವರ್ಣಮಖೀತಳೆ ಅನೇಕ ರತ್ನ ಸಂಭೂತಿ ಭೂಮಿದೇವಿ ನಮಸ್ತತೆ ಪೃಥ್ವಿಧೇಯಂ ಧೃತಾಲೋಕಿನಾದೃಷ್ಟಂ ತ್ವಂಚಧಾರಯ ಕಥಿತಂ ಮಾಂ ದೇವಿ ಪವಿತ್ರ ಕುರುಶಾಸನಂ. ಶುಭವಾದ ಸುಸಂದರ್ಭ, ಶುಭವಾದ ಸಂಜೆ. ಈ ಶುಭವಾದ ಈ ಸುಸಂದರ್ಭದಲ್ಲಿ ಕರ್ನಾಟಕ ಪ್ರೆಸ್ ಕ್ಲಬ್ ಇವರ ಒಂದು ವತಿಯಿಂದ ಆಯಾಯ ಒಂದು ಕ್ಷೇತ್ರದಲ್ಲಿ ಬಹುತ್ವಂ ಮಿತ್ರತ್ವಂ ಕಾರ್ಯತ್ವಂ ಸನಾತನಿ ಶಾಸ್ತ್ರ ವಿಶಾರದಂ ತತ್ವಲಲಾಟಕಮೇ ಸೌಂದರ್ಯಂ ಪ್ರಾಕೃತಿಕ ನಿಬಂಧನಂ ಒಕ್ಕೂಟಕೋ ಲಲಾಟಕಂ ಸಭಾಂಗ ಲಕ್ಷಣೋ ಎಂಬತಕ್ಕಂತಹ ನಮ್ಮ ಭರತಖಂಡದ ಅಚ್ಚುಗಟ್ಟಿನ ವ್ಯಾಖ್ಯಾನದಲ್ಲಿ ಸ್ಮರಣ, ಚಿಂತನ, ಶಿಕ್ಷಣ, ಬೋಧನ, ಗುರುವು ಬೋಧಕ ಲಿಂಗಶೋಧಕ ಜಂಗಮನುದ್ಧಾರಕ ಎಂಬತಕ್ಕಂತಹ ಬಸವಾದಿ ಶರಣರ ವಾಕ್ಯದಂತೆ ಈ ಒಂದು ಕಾರ್ಯಕ್ರಮಕ್ಕೆ ಆಗಮಿಸಿರ್ತಕ್ಕಂತಹ ವೇದಿಕೆಯ ಮೇಲಿರ್ತಕ್ಕಂತಹ ನ್ಯಾಯಮೂರ್ತಿಗಳರವರೇ ಮತ್ತು ಈ ಒಂದು ಕರ್ನಾಟಕ ಪ್ರೆಸ್ ಕ್ಲಬ್ಬಿನ ಅಧ್ಯಕ್ಷರೇ ಮತ್ತು ಜಂಬದ್ವೀಪ ಸಿದ್ದರಾಜರವರವರೇ, ಎಲ್ಲ ವೇದಿಕೆಯ ಮೇಲಿರ್ತಕ್ಕಂಥ ಗಣ್ಯಮಾನ್ಯರೇ, ಮುಂಬದಿಯಲ್ಲಿ ಕುಳಿತಿರ್ತಕ್ಕಂಥ ತಾತ ಮಾತೆಯವರೇ, ಗುರು ಹಿರಿಯರೇ ಮತ್ತು ಎಲ್ಲ ಸದ್ದು ಕರ್ನಾಟಕ ಶಾಂತಿ ನಿಕೇತನದ ಒಂದು ಪ್ರಬುದ್ಧಶೀಲಗಳೇ, ಈ ನಮ್ಮ ಭರತ ಕಂಡ ಕನಸು ಭವಿಷ್ಯೋತ್ತರ ಪದವಿಗಳ ವಿಕೀರ್ಣವನ್ನು ಯೋಚಿಸಿದಾಗ ಭೂಮಿಗೆ ಹಾಕಿರ್ತಕ್ಕಂತಹ ಬೀಜ, ಪತ್ರದಲ್ಲಿ ಹಾಕಿರುವ ಅಕ್ಷರ ಶಾಶ್ವತವಾಗಿರುತ್ತೆ ಎನ್ನುವಂತಹ ವಚನ. ಭೂಮಿಗೆ ಹಾಕಿರ್ತಕ್ಕಂಥ ಬೀಜ ಯಾವುದಾದ್ರೂ ಕೂಡ ಸಾವಿರಾರು ವರ್ಷಗಳ ಕಾಲ ಅದರ ಬೀಜೋದ್ವಯಗಳನ್ನು ಉದ್ಭವ ಮಾಡುತ್ತೆ. ಪತ್ರದಲ್ಲಿ ಹಾಕಿರುವ ಅಕ್ಷರಗಳು ಶಾಶ್ವತವಾಗಿ ಜ್ಞಾನ ಸಿಂಧು ಲಲಾಟಕ ಪೂರ್ವಗಳನ್ನು ಕೊಡುತ್ತೆ ಎಂಬತಕ್ಕಂಥ ಅಂಕುಶಾರ್ಪಣೆಗಳು. ಇಲ್ಲಿನವರೆಗೂ ಕೂಡ ಕರ್ನಾಟಕ ಪ್ರೆಸ್ ಕ್ಲಬ್ಬು ಈ ಒಂದು ವತಿಯಿಂದ ಆಯಾಯ ಕ್ಷೇತ್ರದಲ್ಲಿ ಪ್ರಬುದ್ಧಶೀಲವಾಗಿರ್ತಕ್ಕಂಥ ಶಿಕ್ಷಣ, ವೈದ್ಯಕೀಯ ಮತ್ತು ವ್ಯವಸಾಯ, ಕಲೆ, ಸಂಸ್ಕೃತಿ, ಸಂಸ್ಕಾರಗಳು, ಕಟ್ಟಿಸೂತ್ರಗಳ ಬದ್ಧಗಳು, ಸುಕರ್ಮಃ, ಸುಧೃತಿ, ವ್ಯಾನಯ, ವಿನಯ ಗಾಂಭೀರ್ಯಗಳ ಸುಲಕ್ಷಣಗಳನ್ನು ತಿಳಿದು ನಿಜವಾಗಿಯೂ ಕೂಡ ಅವರೆಲ್ಲರನ್ನು ಕೂಡ ಒಂದೇ ಪೀಠದಲ್ಲಿ ಕರೆತಂದು ನೋಡಿ, ಮಾನವರಾದ ನಾವು 84 ಲಕ್ಷ ಜೀವಕೋಟಿಗಳಲ್ಲಿ ಅಪರೂಪವಾಗಿರ್ತಕ್ಕಂಥ ಕೈ ಜನ್ಮ ಮಾನವನಾಗಿ ಬದುಕಬೇಕಾಗಿದ್ರೆ ಒಂದಿಷ್ಟು ನಾವು ಜ್ಞಾನ ಸಂದೇಶಗಳನ್ನು ತಿಳಿಯಬೇಕಾಗುತ್ತೆ. ಅಂತಕ ಜ್ಞಾನ ಸಂದೇಶಗಳಿಗೆ ಸಿದ್ಧಿ ಜ್ಞಾನ ಪುರುಷಗಳ ಅಭಿಮತವನ್ನು ಕೊಟ್ಟು ಸರ್ವಾಂಗಣಿಯ ಸರ್ವಮತದ ಭೂಮಧ್ಯದಲ್ಲಿ ಪ್ರಶಂಸೆಯ ಒಂದು ಗುಣಧರ್ಮದ ಪ್ರಧಾನವನ್ನು ಮಾಡತಕ್ಕಂಥದ್ದು ಅತಿ ಶ್ಲಾಘನೀಯವಾದ ವಿಚಾರ. ಪ್ರತಿಯೊಬ್ಬ ಮನುಷ್ಯರು ನಾವು ಚೆನ್ನಾಗಿರಬೇಕು, ನಮ್ಮ ಕುಟುಂಬ ಚೆನ್ನಾಗಿರಬೇಕು, ನಮ್ಮ ಪ್ರಾಕೃತಿಕ ಶಕ್ತಿಗಳು ಚೆನ್ನಾಗಿರಬೇಕು ಅನ್ನುವುದು ಪ್ರತಿಯೊಬ್ಬರ ಕರ್ತವ್ಯ. ಆದರೆ ಈ ಒಂದು ಕರ್ನಾಟಕದ ಪ್ರೆಸ್ ಕ್ಲಬ್ಬು ಸರ್ವಾಂಗಣೀಯ ತೋಟದಲ್ಲಿ ಸರ್ವ ಮತದ ಶಕ್ತಿಗಳ ಒಕ್ಕೂಟಗಳನ್ನು ಸೇರಿಸಿ ಒಂದೇ ಪೀಠದಲ್ಲಿ ಇಷ್ಟೊಂದು ಜನಕ್ಕೆ ಯಾರಾದರೂ ಕೂಡ ಪ್ರಶಸ್ತಿ ಪ್ರದಾನ ಮಾಡಿದ್ದಾರೆ ಎಂಬತಕ್ಕಂಥ ಕೀರ್ತಿ ಬರುತ್ತೆ ಅಂದರೆ ಅದು ಕರ್ನಾಟಕ ಪ್ರೆಸ್ ಕ್ಲಬ್ಬಿಗೆ ಮಾತ್ರ ಅಂತ ಹೇಳುವುದಕ್ಕೆ ನಾನು ಇಷ್ಟಪಡ್ತೀನಿ. ಆದರೆ ಅನೇಕ ಜ್ಞಾನ ಸಿಂಧು ದರ್ಶನಗಳನ್ನು ಕೊಟ್ಟಿರ್ತಕ್ಕಂತಹ ಈ ಭರತಖಂಡದ ಅಚ್ಚುಗಟ್ಟಿನ ವ್ಯಾಖ್ಯಾನವನ್ನು ತಿಳಿಸಿದರೆ ಹಾಲಿಂದ ದೀಪ ಹಚ್ಚಬಹುದು ಅಂತ ಹೇಳ್ತಾರೆ ಎಲ್ಲರೂ. ಹಾಲನ್ನು ಕೊಟ್ಟು ಇದರಿಂದ ದೀಪ ಹಚ್ತೀವಿ ಅಂತ ಹೇಳ್ತೀವಿ. ತಿಳಿದಲ್ಲಿ ಇರತಕ್ಕಂಥವರು ಹಾಲಿನಿಂದ ದೀಪ ಹಚ್ಚುವುದಕ್ಕೆ ಸಾಧ್ಯವೇ ಅಂತ ಅವರವರ ಪ್ರಶ್ನಾಂಶೀಯ ಉತ್ತರಗಳನ್ನು ಅವರೇ ಕಂಡುಕೊಳ್ತಾರೆ. ಆದರೆ ಹಾಲನ್ನು ಎಪ್ಪಾಕಿ ಮೊಸರನ್ನು ಮಾಡಿ ಆ ಮೊಸರನ್ನು ಕಡೆದು ಬೆಣ್ಣೆಯನ್ನು ತೆಗೆದು ಬೆಣ್ಣೆಯನ್ನು ಕಾಸಿ ತುಪ್ಪದಿಂದ ದೀಪ ಹಚ್ಚಿದಾಗ
ಪ್ರಜ್ವಲವಾಗಿರ್ತಕ್ಕಂಥ ಜ್ಯೋತಿಗೆ ಸಮಾನತ್ವದ ಶಕ್ತಿ ಕೇಂದ್ರ ಯಾವುದಿದೆ ಅಂದರೆ ಅದು ಜ್ಞಾನಕೋಶ ಪದವಿ, ಅದು ಸನಾತನ ಧರ್ಮ. ಮಾನವ ಮೌಲ್ಯಗಳಿಗೆ ಕೊಟ್ಟಿರ್ತಕ್ಕಂಥ ಯಾವುದಾದ್ರೂ ಒಂದು ಜ್ಞಾನ ಇದೆ ಅಂದರೆ ಅದು ಆದಿಮೂಲದಿಂದ ನಡೆದು ಬಂದ ಅವರವರ ಅನುಭವದ ಸಿದ್ಧಾಂತನ ಚಿನ್ಮಯವಾಗಿರ್ತಕ್ಕಂಥ ನಂದ ಜ್ಯೋತಿಯನ್ನು ಹಚ್ಚಿರ್ತಕ್ಕಂಥ ಯಾವುದಾದ್ರೂ ಒಂದು ಶಕ್ತಿ ಇದೆ ಅಂದರೆ ಅದು ಜ್ಞಾನಕೋಶ. ಕೌಸ್ತುಭ ಮಣಿಗಿನ್ನ ಉತ್ತಮವಾದಂತಹ ಕೋಶ ಯಾವುದು ಅಂದರೆ, ಮಣಿ ಯಾವುದು ಅಂದರೆ ಅದು ಜ್ಞಾನಕೋಶ ಮಾತ್ರ ಅಂತ ಹೇಳುತ್ತೆ. ಹಾಗಾಗಿ ಇಂತಹ ಮಾನವ ಮೌಲ್ಯಗಳನ್ನು ನಾವೆಲ್ಲರೂ ಕೂಡ ರೂಢಿಸಿಕೊಳ್ಬೇಕಾಗುತ್ತೆ. ಈಗಿನ ಕಾಲಘಟ್ಟದಲ್ಲಿ ಅನೇಕ ಮಣಿಗಳ ಸ್ವಯಂವರಗಳ ಕ್ಷೇತ್ರಗಳು ಭಗವಂತನ ಸಾಕ್ಷಾತ್ಕಾರ ದ್ವೀಪಮಯವಾಗಿರುತ್ತೆ. ಎಲ್ಲೆಲ್ಲೋ ಒಂದು ಮುತ್ತುಗಳನ್ನು ಭಗವಂತ ಸೃಷ್ಟಿ ಮಾಡಿರ್ತಾನೆ. ಆ ಮುತ್ತುಗಳನ್ನು ಜೋಡಿಸಿ ಆರ ಮಾಡಿ ಹಾಕಿದಾಗ ಈ ಭಾರತದ ಪ್ರಜ್ವಲವಾದ ಜ್ಯೋತಿಗಳು ಬೆಳಗುತ್ತೆ ಎನ್ನುವುದಕ್ಕೆ ನಮ್ಮ ಸಂಸ್ಕೃತಿ ಸಂಸ್ಕಾರಗಳು, ನಾವು ಕಲಿತು ಬಂದ ಅನೇಕ ಸಮಾನತ್ವದ ಜ್ಞಾನಕೋಶ ಪದವಿಗಳ ಹೂರ್ಣಗಳು ಒಂದಿರಣ್ಣಗಳ ಬಹುಮುಖ್ಯವಾಗಿ ಕಾರ್ಯವನ್ನು ನಿರ್ವಹಿಸುತ್ತೆ. ಇಂತಹ ಕಾರ್ಯಗಳ ಜರುಗಲಿ ಪ್ರಾಪಂಚಿಕ ದರ್ಪಣದಲ್ಲಿ ಅನೇಕ ಮಹಿಳೆಯರಿಗೆ ಈ ಜಾಗ ಪ್ರಶಸ್ತಿ ಪ್ರದಾನ ಮಾಡಿತು. ಆದರೆ ತಾಯಂದಿರ ಒಂದು ಒಕ್ಕೂಟವನ್ನು ನೆನೆಯುವುದೇ ಆದರೆ 84,63,000 ಕಂಕುಶಾರ್ಪಣೆಗಳಿಂದ ಶಕ್ತಿ ಕೇಂದ್ರದಲ್ಲಿ ಉತ್ಪತ್ತಿಯಾಗಿರ್ತಕ್ಕಂಥದ್ದು ಭೂತಾಯಿ. ಆ ಭೂತಾಯಿ ಮಡಿಲಿನಲ್ಲಿ 84 ಲಕ್ಷ ಜೀವನ ಮಾಡುತ್ತೆ, ಜೀವಕೋಟಿಗಳಿಗೆ ಪ್ರಬಲ್ಯವಾಗಿರುತ್ತೆ. ಅಂತಹ ಶಕ್ತಿ ಇರ್ತಕ್ಕಂಥದ್ದು ನಮ್ಮ ಮಾತೆಯವರಲ್ಲಿ, ತಾಯಂದಿರಲ್ಲಿ, ಹೆಣ್ಣು ಮಕ್ಕಳಲ್ಲಿ. ಅಂತಹ ಶಕ್ತಿ ಪ್ರಧಾನವಾಗಿರ್ತಕ್ಕಂಥ ಚಿನ್ಮಯ ತಂತುಮೇಘಗಳು 1,64,000 ಸ್ವಕ್ಷೇತ್ರದಲ್ಲಿರುತ್ತೆ. ಅದು ಅಕಾರ ಉಕಾರ ಮಕಾರಾತ್ಮದಲ್ಲಿ ಯದ್ಭಾವಂ ತದ್ಭವತಿ ಅಂತೀವಿ ನಾವು. ನಮ್ಮ ಭಾವನೆ ಹೇಗಿರುತ್ತೋ ಆ ಭಾವನೆಗೆ ತಕ್ಕನಾಗಿರ್ತಕ್ಕಂಥ ಶಕ್ತಿ ಪ್ರಕೃತಿಯಲ್ಲಿರುತ್ತೆ. ಪ್ರಕೃತಿಯಲ್ಲಿ ತನ್ನಟ್ಟಕ್ಕೆ ತಾನೇ ಭಾವಪೂರ್ಣಗಳ ಶಕ್ತಿಗಳ ಲಲಾಟಗಳು ಪ್ರಪಂಚಾದ್ಯತವಾಗಿರ್ತಕ್ಕಂಥ ಶಕ್ತಿಗೆ ನಾಂದಿಯಾಗುತ್ತೆ. ಇಂತಹ ಶಕ್ತಿಗಳು ಬೆಳೆಯಬೇಕು. ಇಂತಹ ತಾಯಂದಿರನ್ನು ಗುರುತಿ ನ್ಯಾಯಾಧೀಶರನ್ನು ಕಲೆಯಿಲ್ಲದ ಮಾನವನಿಲ್ಲ, ಆಡುಮುಟ್ಟದ ಸೊಪ್ಪಿಲ್ಲ ಎಂಬತಕ್ಕಂಥ ಕಲೆ, ಸಂಸ್ಕೃತಿ, ಜಾಗೃತ, ಸ್ಮರಣ, ಚಿಂತನ ಎಲ್ಲ ಕೈಂಕರ್ಯಗಳು ನಮ್ಮ ಭರತಖಂಡದ ಅಚ್ಚುಗಟ್ಟಿನ ವ್ಯಾಖ್ಯಾನದಲ್ಲಿ ಬಂದಿದೆ. ಅದನ್ನು ನಾವೆಲ್ಲರೂ ಕೂಡ ಸಮನ್ವಯ ಉತ್ತರದಲ್ಲಿ ಕಂಡುಕೊಂಡು ಹೋಗದಾಗ ಮಾತ್ರ ಪ್ರಜ್ವಲದ ಈ ಮಾನವನ ಭವಿಷ್ಯಕ್ಕೆ ನಾಂದಿಗಳ ಸಂಕೇತದಲ್ಲಿ ಚಿನ್ಮಯವಾಗುತ್ತೆ ಎಂಬತಕ್ಕಂಥ ನುಡಿಗಳನ್ನು ಹೇಳುತ್ತಾ ಸರ್ವರಿಗೂ ಎಲ್ಲರಿಗೂ ಹೊಳಿತಾಗಲಿ ಅಂತ ನಾವಾದರೂ ಆರಾಧನೆ ಮಾಡಿ ಭಗವಂತನಲ್ಲಿ ಪ್ರಕೃತಿಯಲ್ಲಿ ನನ್ನ ಮಾತಿಗೆ ವಿರಾಮವನ್ನು ಕೊಡ್ತೀನಿ. ಜೈ ಹಿಂದ್, ಜೈ ಕರ್ನಾಟಕ ಮಾತೆ. ಧನ್ಯವಾದಗಳು ಗುರುಜಿ. ವಂದನ ಅರ್ಪಣೆ ದಯಾನಂದ್ರವರಿಂದ. ರಾಜ್ಯ ಅಧ್ಯಕ್ಷರು. ಇರುವ ಭಾಗ್ಯವ ನೆನೆದು ಬಾರೆನೆಂಬುದು ಬಿಡು, ಹರ್ಷಕ್ಕಿದು ನೂರು ದಾರಿ ಮಂಕುತಿಮ್ಮ ಎಂಬ ಕವಿವಾಣಿಯೊಂದಿಗೆ ಪ್ರಾತಸ್ಮರಣೀಯಾಗಿರ್ತಕ್ಕಂಥ ಎಲ್ಲ ಗುರುವರ್ಯಗಳ ಪಾದಾರಗಳಿಗೆ ಪಣಮಟ್ಟು ಕರ್ನಾಟಕ ಪ್ರೆಸ್ ಕ್ಲಬ್ ಈ ಒಂದು ವಿಶೇಷ ಸಮಾರಂಭದಲ್ಲಿ ನಾಡಿನ ವಿವಿಧ ಮೂಲೆಗಳಿಂದ ವಿವಿಧ ರಂಗಗಳಲ್ಲಿ ಸೇವೆಯನ್ನು ಸಲ್ಲಿಸಿರ್ತಕ್ಕಂಥ ಅತಿಥಿ ಗಣ್ಯರಿಗೆ, ಸಾಧಕರಿಗೆ ಒಂದು ಗೌರವ ಸನ್ಮಾನವನ್ನು, ಪ್ರಶಸ್ತಿ ಪ್ರದಾನ ಸಮಾರಂಭವನ್ನು ಕರ್ನಾಟಕ ಪ್ರೆಸ್ ಕ್ಲಬ್ ಮೊದಲ ಬಾರಿಗೆ ಇಂಥ ಒಂದು ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದೆ ಅಂತ ಹೇಳಿದ್ರೆ ಅದಕ್ಕೆಲ್ಲ ಇಲ್ಲಿ ನಿಂತಿರ್ತಕ್ಕಂಥ ಪೂಜ್ಯ ಗುರುಗಳ ಮತ್ತು ಹಿರಿಯರ, ಇಲ್ಲೆಲ್ಲ ನ್ಯಾಯಾಧೀಶರ ಆಶೀರ್ವಾದ ಅಂತೇಳಿ ನಾನು ಭಾಳ ಹೆಮ್ಮೆಯಿಂದ ಹೇಳ್ತಾ ಇದ್ದೇನೆ. ಒಬ್ಬ ಮಾಧ್ಯಮದ ಸಂಘಟನೆಗೆ ಇದು ಯಾಕೆ ಬೇಕಾಗಿತ್ತು ಅಂತ ಹೇಳಿ ಕಟ್ಟ ಕಡೆಯ ಪ್ರಶ್ನೆ ನಮ್ಮಲ್ಲಿ ಉಳಿತದೆ, ಇದು ಯಾಕೆ ಬೇಕಾಗಿತ್ತು ಅಂತ ಹೇಳಿ. ನಾವು ಮಾಧ್ಯಮ ಸಂಘಟನೆಯಾಗಿ ಹರಿಹರದಲ್ಲಿ ಕಳೆದ ತಿಂಗಳಲ್ಲಿ ರಾಜ್ಯ ಮಟ್ಟದ ಪತ್ರಿಕಾ ಕಾರ್ಯಾಗಾರವನ್ನು ಮಾಡಿದ್ವಿ. ಹಾಗೆಯೇ ಕಳೆದ ವರ್ಷ ವೈದ್ಯರಿಗೆ ಪ್ರಶಸ್ತಿಯನ್ನು ಕೊಟ್ವಿ, ಶಿಕ್ಷಕರಿಗೆ ಪ್ರಶಸ್ತಿಯನ್ನು ಕೊಟ್ವಿ. ಇದರಿಂದ ಏನಾಯಿತು ಅಂತ ಹೇಳಿದ್ರೆ, ಈ ಎರಡೂ ಪ್ರಶಸ್ತಿ ಪ್ರದಾನ ಸಮಾರಂಭದ ಏನಾಯಿತು ಅಂತ ಹೇಳಿದ್ರೆ, ಕರ್ನಾಟಕ ಪ್ರೆಸ್ ಕ್ಲಬ್ ನಾಡಿನ ಮನೆ ಮನೆಗಳಲ್ಲಿ ಮನಸ್ಸುಗಳಲ್ಲಿ ಉಳಿಲಿಕ್ಕೆ ಪ್ರಾರಂಭ ಮಾಡಿತು. ಹಾಗಾಗಿ ನಾವು ಈ ಪ್ರಶಸ್ತಿಯನ್ನು ಕೊಡಲಿಕ್ಕೆ ಪ್ರಾರಂಭ ಮಾಡಿದ್ದೇವೆ ಅಂತೇಳಿ ಭಾಳ ಹೆಮ್ಮೆಯಿಂದ ಹೇಳ್ತೇವೆ. ಹಾಗೆಯೇ ಕರ್ನಾಟಕ ಪ್ರೆಸ್ ಕ್ಲಬ್ ಅಂತ ಹೇಳಿದ್ರೆ ಅನೇಕ ನಮ್ಮ ಇಲ್ಲಿ ಪೂಜ್ಯನೀಯ ನ್ಯಾಯಾಧೀಶರು ಇದ್ದಾರೆ, ನಿವೃತ್ತ ನ್ಯಾಯಾಧೀಶರು, ಅವರು ಕೂಡ ನಮ್ಮ ಕರೆಗೆ ಹೋಗೊಟ್ಟು ಬಂದಿದ್ದಾರೆ. ಶ್ರುತಿ ಮೇಡಮ್ನವರು ಬಂದಿದ್ದಾರೆ. ಕಳೆದ ಬಾರಿ ನಮ್ಮ ಸಂಪುಟದ ಸಚಿವರು ಕೂಡ ಬಂದಿದ್ದರು, ದೊಡ್ಡಣ್ಣವರು ಕೂಡ ಬಂದಿದ್ದರು, ಪರಮ ಪೂಜ್ಯರು ಕೂಡ ಇಲ್ಲೇ ಇದ್ದಾರೆ, ಅವರು ಕೂಡ ಆಗಮಿಸ್ತಾ ಇದ್ರು. ಇದಕ್ಕೆಲ್ಲ ಯಾಕೆ ಬರ್ತಾರೆ ಅಂತ ಹೇಳಿದ್ರೆ ನಮ್ಮಲ್ಲಿ ಒಂದು ಏನೋ ನಿಷ್ಕಲ್ಮಶವಾದ ಕೆಲಸ ಇದೆ ಅನ್ನೋಕ್ಕೋಸ್ಕರ ಬರ್ತಾರೆ ವಿನಃ ಮತ್ತೆ ಯಾವ ಕಾರಣಕ್ಕೂ ಬರಲ್ಲ ಅಂತೇಳಿ ನಾನು ಭಾಳ ಹೆಮ್ಮೆಯಿಂದ ಹೇಳ್ತಾ ಇದ್ದೇನೆ.
ಹಾಗಾಗಿ ತಮ್ಮೆಲ್ಲರ ಆಶೀರ್ವಾದ ಸದಾ ಇರಲಿ. ಕರ್ನಾಟಕ ಪ್ರೆಸ್ ಕ್ಲಬ್ ಮುಂದಿನ ದಿನಗಳಲ್ಲಿ ಅನೇಕ ಸಮಾಜಮುಖಿ ಕೆಲಸಗಳನ್ನು ನಾವು ಮಾಡ್ತಾ, ಅನೇಕ ರೂಪರೇಷೆಗಳನ್ನ ಮಾಡ್ತಾ, ನಮ್ಮ ಕೈಲಾದಷ್ಟು ಈ ಸಮಾಜಕ್ಕೆ ಸೇವೆಯನ್ನು ಕೊಡ್ತಾ ಮಾಡ್ತಾ ಇದ್ದಾವೆ. ಕೇವಲ ಪತ್ರಿಕೋದ್ಯಮದಲ್ಲಿ ಪತ್ರಕರ್ತರನ್ನ ನಾವು ಕೂಡ ಏನು ಮಾಡ್ತಾ ಇದ್ದೀವಿ ಅಂತ ಹೇಳಿದ್ರೆ, ಒಂದು ಸ್ವಲ್ಪ ಅವ್ರನ್ನ ಫಿಲ್ಟರೈಸೇಷನ್ ಮಾಡ್ತಾ ಇದ್ದೀವಿ. ಪ್ರಸಕ್ತ ವಿದ್ಯಮಾನಗಳಿಗೆ ತಕ್ಕಂತೆ ಅವರನ್ನು ಅಣಿಗೊಳಿಸ್ತಾ ಇದ್ದೇವೆ ನಾವು ಇವತ್ತು. ಅಂಥ ಒಂದು ಕೆಲಸವನ್ನು ನಮ್ಮ ಕರ್ನಾಟಕ ಪ್ರೆಸ್ ಕ್ಲಬ್ ಮಾಡ್ತಾ ಇದೆ ಅಂತೇಳಿ ಹೆಮ್ಮೆಯಿಂದ ಹೇಳ್ತಾ, ಇವತ್ತಿನ ಕಾರ್ಯಕ್ರಮದಲ್ಲಿ ಪಾವನ ಸಾನ್ನಿಧ್ಯವನ್ನು ವಹಿಸಿ ನಮ್ಮೆಲ್ಲರನ್ನ ತಮ್ಮ ನುಡಿಗಳ ಮೂಲಕ ಹರಸಿ ಆಶೀರ್ವದಿಸಿ ಪ್ರಶಸ್ತಿ ಮೂಲಕ ಎಲ್ಲರನ್ನ ಆಶೀರ್ವದಿಸಿದ ಶ್ರೀ ಕ್ಷೇತ್ರ ಪಾನಹಳ್ಳಿ ಮಠದ ಪೀಠಾಧ್ಯಕ್ಷರಾಗಿರ್ತಕ್ಕಂಥ ಡಾಕ್ಟರ್ ಶ್ರೀ ಶ್ರೀ ಸಿದ್ದರಾಜು ಸ್ವಾಮಿಗಳಿಗೆ ಈ ಕಾರ್ಯಕ್ರಮದ ಪರವಾಗಿ ನಮ್ಮೆಲ್ಲರ ಪರವಾಗಿ ಭಕ್ತಿಪೂರ್ವಕ ಪ್ರಣಾಮಗಳನ್ನ ಸಲ್ಲಿಸ್ತಾ ಇದ್ದಾವೆ. ಹಾಗೆಯೇ ಈ ಒಂದು ಕಾರ್ಯಕ್ರಮದಲ್ಲಿ ನಮ್ಮ ಕರೆಗೆ ಹೋಗೊಟ್ಟು ಗೌರವಾನ್ವಿತ ನ್ಯಾಯಾಧೀಶರಾಗಿರ್ತಕ್ಕಂಥ ಶ್ರೀಯುತ ಪದ್ಮರಾಜ್ ನೇಮಿಚಂದ್ರ ದೇಸಾಯಿ ಸರ್ಗೆ ನಿಮ್ಮೆಲ್ಲರ ಜೋರಾದ ಚಪ್ಪಾಳೆಯೊಂದಿಗೆ ನಮ್ಮೆಲ್ಲರ ಪರವಾಗಿ ತುಂಬ ಹೃದಯದ ಧನ್ಯವಾದಗಳನ್ನ ಸಲ್ಲಿಸ್ತಾ ಇದ್ದೀವಿ ಸರ್ ತಮಗೆ. ಹಾಗೆಯೇ ಈ ಒಂದು ಕಾರ್ಯಕ್ರಮದಲ್ಲಿ ಮುಖ್ಯ ಅತಿಥಿಗಳಾಗಿ ಆಗಮಿಸಿ ಈ ಒಂದು ಸಭೆಯಿಂದ ನಿರ್ಗಮಿಸಿದಂಥ ಶ್ರೀ ಕೀರ್ತಿ ಗಣೇಶ್ ಅವರಿಗೂ ಕೂಡ ತುಂಬ ಹೃದಯದ ಧನ್ಯವಾದಗಳನ್ನ ಸಲ್ಲಿಸ್ತಾ ಇದ್ದೇವೆ. ಹಾಗೆಯೇ ಆದಿನಿ ಚಿಂಚಗಿರಿ ಮಹಾಸಂಸ್ಥಾನ ಮಠದ ಶಿಕ್ಷಣ ಸಂಸ್ಥೆಗಳ ಒಂದು ಕಾರ್ಯದರ್ಶಿಗಳಾಗಿರ್ತಕ್ಕಂಥ ಡಾಕ್ಟರ್ ಜಯನ್ ರಾಮಕೃಷ್ಣ ಗೌಡರು ಕೂಡ ಈ ಒಂದು ಸಭೆಯಿಂದ ತೆರಳಿದ್ದಾರೆ. ಅವರಿಗೂ ಕೂಡ ಅವರ ಅನುಪಸ್ಥಿತಿಯಲ್ಲಿ ನಿಮ್ಮ ಚಪ್ಪಾಳೆಯ ಮೂಲಕ ಅವರಿಗೆ ಧನ್ಯವಾದಗಳನ್ನ ಸಲ್ಲಿಸ್ತಾ ಇದ್ದೇವೆ. ವಿಶೇಷವಾಗಿ ಮಾನವ ಬಂಧುತ್ವ ವೇದಿಕೆ ಮೂಲಕ ಈ ನಾಡಿನಲ್ಲಿ ಅನೇಕ ಜಾಗೃತಿ ಕಾರ್ಯಕ್ರಮಗಳನ್ನ ಮೂಡಿಸ್ತಾ ಇರುವಂಥ ಮಾನವ ಬಂಧುತ್ವ ವೇದಿಕೆ ರಾಜ್ಯ ಸಂಚಾಲಕರಿರ್ತಕ್ಕಂಥ ಡಾಕ್ಟರ್ ಎ ಬಿ ರಾಮಚಂದ್ರಪ್ಪ ಸರ್ ಅವರು ಕೂಡ ಈ ಒಂದು ನಮ್ಮ ಸಭೆಗೆ ಆಗಮಿಸಿ ಅವರು ಕೂಡ ಸಭೆಯಿಂದ ನಿರ್ಗಮಿಸಿದ್ದಾರೆ. ಅವ್ರಿಗೂ ಕೂಡ ತುಂಬ ಹೃದಯದ ಧನ್ಯವಾದಗಳನ್ನ ಹೇಳ್ತಾ ಇದ್ದೇವೆ. ಇನ್ನೊಂದು ವಿಶೇಷವಾಗಿ ನಾನು ಹೇಳಬೇಕು, ಸೌದಿ ಅರೇಬಿಯಾದಲ್ಲಿ ಸಮಾಜ ಸೇವಕರಾಗಿ ಮುಂದಿನ ದಿನಮಾನಗಳಲ್ಲಿ ನಾವು ಭಾಳ ಹೆಮ್ಮೆಯಿಂದ ಹೇಳಬೇಕು, ನಮ್ಮ ದೇಶವನ್ನು ಬಿಟ್ಟು ಬೇರೆ ದೇಶದಲ್ಲಿ ಕೂಡ ನಾವು ಕಾರ್ಯಕ್ರಮವನ್ನು ಮಾಡಲಿಕ್ಕೆ ನಮ್ಮ ರವಿ ಮಹಾದೇವರು ಕೂಡ ಮುಂದೆ ಬಂದಿದ್ದಾರೆ. ಮುಂದಿನ ದಿನಮಾನಗಳಲ್ಲಿ ಕರ್ನಾಟಕ ಪ್ರೆಸ್ ಕ್ಲಬ್ ಕೇವಲ ಕರ್ನಾಟಕದಲ್ಲಿ ಅಲ್ಲ ವಿದೇಶದಲ್ಲಿ ಕೂಡ ಕಾರ್ಯಕ್ರಮ ಮಾಡ್ತಾ ಇದೆ ಅಂತೇಳಿ ಭಾಳ ಹೆಮ್ಮೆಯಿಂದ ಈ ಸಭೆ ಮೂಲಕ ನಾನು ಹೇಳ್ತೇನೆ. ಅವ್ರಿಗೂ ಕೂಡ ಧನ್ಯವಾದಗಳನ್ನ ಸಲ್ಲಿಸ್ತಾ ಇದ್ದೇನೆ. ವಿಶೇಷವಾಗಿ ನಮ್ಮ ಹೂವಿನ ಹಡಗಲಿ ಅಂತ ಹೇಳಿದ್ರೆ ಮಲ್ಲಿಗೆ ನಾಡು ಸನ್ಮಾನ್ಯ ಶ್ರೀ ದಿವಂಗತ MP ಪ್ರಕಾಶ್ ಅವರ ಹೆಸರು ಕೇಳಿದ್ರಿ ಅನ್ಕೊಂಡಿದ್ದೀನಿ. ದಿವಂಗತ MP ಪ್ರಕಾಶ್ ಅವರವರು ಸಿದ್ದರಾಮಯ್ಯರವರ ಆಪ್ತ ಬಲಗೈ ಬಂಟ. ಒಬ್ಬ ಸಂಸದೀಯ ಪಟುವಾಗಿ ಕಾನೂನಿನ ಸಚಿವರಾಗಿ ಈ ರಾಜ್ಯದ ಉಪಮುಖ್ಯಮಂತ್ರಿಗಳಾಗಿರ್ತಕ್ಕಂಥ ಮಲ್ಲಿಗೆನಾಡು ಹೂವಿನ ಹಡಗಲಿಯಲ್ಲಿ ಇವತ್ತು ಅನೇಕ ಸಾಹಿತ್ಯ ಕಾರ್ಯಕ್ರಮಗಳು ಚಟುವಟಿಕೆಗಳು ನಿರಂತರವಾಗಿ ನಡೀತಾ ಇದ್ದಾವೆ. ಅಂಥ ಒಂದು ಕಾರ್ಯವನ್ನು ಒಬ್ಬ ಶಿಕ್ಷಕರಾಗಿ ಮಕ್ಕಳಿಗೆ ಉಚಿತವಾಗಿ ಸಂವಿಧಾನದ ಪುಸ್ತಕವನ್ನು ಕೊಡೋದ್ರ ಮೂಲಕ ಪುಸ್ತಕಗಳನ್ನು ಕೊಟ್ಟು ಮಕ್ಕಳಲ್ಲಿ ಓದುವ ಒಂದು ಹವ್ಯಾಸವನ್ನು ಮಾಡೋದ್ರ ಮೂಲಕ ಮಕ್ಕಳಿಗಾಗಿ ಲಕ್ಷಾಂತರ ರೂಪಾಯಿಗಳನ್ನು ಖರ್ಚು ಮಾಡಿ ಮಕ್ಕಳನ್ನೇ ಓದುಗಳನ್ನಾಗಿ ಮಾಡತಕ್ಕಂಥ ಸಿಂಚನ ಪ್ರಕಾಶನದ ಶ್ರೀಯುತ ಸುರೇಶ್ ಅಂಗಡಿ ಸರ್ ನಮ್ಮ ಮುಂದಿದ್ದಾರೆ. ಅವರಿಗೆ ಜೋರಾದ ಚಪ್ಪಾಳೆ ಮೂಲಕ ಅವರಿಗೆ ತುಂಬ ಹೃದಯದ ಧನ್ಯವಾದಗಳನ್ನ ಹೇಳ್ತಾ ಇದ್ದಾನೆ. ವಿಶೇಷವಾಗಿ ಇಲ್ಲಿ ನೆನಪು ಮಾಡ್ಕೊಳ್ಬೇಕು, ಈ ಎಲ್ಲ ಕಾರ್ಯಕ್ರಮಗಳಿಗೆ ಒಬ್ಬ ರೂವಾರಿ ಇದ್ದಾರೆ, ಕಾಣದ ಕೈಗಳು ಕೆಲಸ ಮಾಡ್ತಾ ಇದ್ದಾವೆ. ಅವ್ರು ಯಾರು ಅಲ್ಲ, ನಮ್ಮ ಗೌರವ ಅಧ್ಯಕ್ಷರು. ಅವರು ಹೇಗಿದ್ದಾರೆ ಅಂತ ಹೇಳಿದ್ರೆ, ಹುಡುಗರಾಗಿ ನಮಗೆ ಮಾರ್ಗದರ್ಶಕರಾಗಿ ನಮ್ಮ ರಾಮಸ್ವಾಮಿ ಸರ್ ಅವರು ನಮಗೆ ಮಾರ್ಗದರ್ಶನ ನೀಡೋದ್ರ ಮೂಲಕ ಈ ಕಾರ್ಯಕ್ರಮದ ಯಶಸ್ಸಿಗೆ ಪ್ರಮುಖ ಕಾರಣ ಅಂತ ಹೇಳಿದ್ರೆ ನಮ್ಮ ರಾಮಸ್ವಾಮಿ ಸರ್ ಅವರು. ಜೋರಾದ ಚಪ್ಪಾಳೆಗಳ ಮೂಲಕ ಅವರಿಗೆ ತುಂಬ ಹೃದಯದ ಧನ್ಯವಾದಗಳನ್ನ ಸಲ್ಲಿಸ್ತಾ ಇದ್ದೇವೆ. ಇನ್ನೊಂದು ನಾನು ಭಾಳ ಹೆಮ್ಮೆಯಿಂದ ಹೇಳಬೇಕು, ತಮ್ಮ ಅನಾರೋಗ್ಯದಲ್ಲಿ ಕೂಡ ಅನೇಕ ರಾಜ್ಯೋದ್ಯೋಗಕ್ಕೂ ಕಾರ್ಯಕ್ರಮಗಳನ್ನ ಮಾಡ್ತಾ ಬಂದಿರುವಂತಹ ನಮ್ಮ ಕರ್ನಾಟಕ ಪ್ರೆಸ್ ಕ್ಲಬ್ನ ಎಲ್ಲರಿಗೂ ಚಿರಪರಿಚಿತರವಾಗಿರುವಂತಹ ರಮೇಶ್ ಅವರು ಕೂಡ ಈ ಒಂದು ಕಾರ್ಯಕ್ರಮದಲ್ಲಿ ಇದ್ದು ನಮ್ಮ ಜೊತೆಗೆ ನಮಗೆ ಮಾರ್ಗದರ್ಶನ ನೀಡಿರ್ತಕ್ಕಂಥ ಶ್ರೀಯುತ ರಮೇಶ್ SG ಅವರಿಗೂ ಕೂಡ ಕರ್ನಾಟಕ ಪ್ರೆಸ್ ಕ್ಲಬ್ನ ಪ್ರಧಾನ ಕಾರ್ಯದರ್ಶಿಗಳು, ಇವ್ರಿಗೂ ಕೂಡ ಜೋರಾದ ಚಪ್ಪಾಳೆಗಳ ಮೂಲಕ ಅವರಿಗೆ ತುಂಬ ಹೃದಯದ ಧನ್ಯವಾದಗಳನ್ನ ಸಲ್ಲಿಸ್ತಾ ಇದ್ದಾವೆ. ಹಾಗೆಯೇ ಅಚ್ಚುಕಟ್ಟಾಗಿ ನಿರೂಪಣೆ ಮಾಡಿ ಹಾಗೆಯೇ ಈ ಒಂದು ಕಾರ್ಯಕ್ರಮವನ್ನು ಯಶಸ್ವಿಗೆ ಕಾರಣಭೂತರಾಗಿರ್ತಕ್ಕಂಥ ಕಾರ್ಯದರ್ಶಿಯಾಗಿರ್ತಕ್ಕಂಥ ಗಂಗಾಧರ್ S ಅವರಿಗೂ ಕೂಡ ಜೋರಾದ ಚಪ್ಪಾಳೆಗಳ ಮೂಲಕ ಅವರಿಗೆ ತುಂಬ ಹೃದಯದ ಧನ್ಯವಾದಗಳನ್ನ ಹೇಳ್ತಾ ಇದೆ. ಬಹಳ ಅಚ್ಚುಕಟ್ಟಾಗಿ ನಿರೂಪಣೆ ಮಾಡಿರ್ತಕ್ಕಂಥ ರೇಖಾ ಮೇಡಮ್ನವರಿಗೂ ಹಾಗೆಯೇ ನಮ್ಮ ಅನೇಕ ಕಾಣದ ಕೈಗಳಾಗಿ ನಮ್ಮ ಇಲ್ಲಿ ಕೆಲಸವನ್ನು ಮಾಡಿರ್ತಕ್ಕಂಥ ನಮ್ಮ ಕರ್ನಾಟಕ ಪ್ರೆಸ್ ಕ್ಲಬ್ನ ಕುಟುಂಬದ ಸದಸ್ಯರಿಗೂ ಜೋರಾದ ಚಪ್ಪಾಳೆಗಳ ಮೂಲಕ ಧನ್ಯವಾದಗಳನ್ನ ಸಲ್ಲಿಸ್ತಾ, ನನ್ನ ಮಾತಿನಿಂದ ತಮಗೇನಾದರೂ ಬೇಸರ ಆಗಿದ್ರೆ ವಿರಾಮ, ನನಗೆ ಒಂದಿಷ್ಟು
ತಮ್ಮ ಆಶೀರ್ವಾದವನ್ನು ನೀಡೋದ್ರ ಮೂಲಕ ನನ್ನನ್ನು ಕ್ಷಮಿಸಬೇಕು ಅಂತೇಳಿ ಹೇಳ್ತಾ ನನ್ನ ಮಾತಿಗೆ ವಿರಾಮ ನೀಡ್ತೇನೆ. ಧನ್ಯವಾದಗಳು. ಧನ್ಯವಾದಗಳು ಸರ್, ನಿಮಗೂ ಕೂಡ. ಮುಂದಿನ ಕಾರ್ಯಕ್ರಮ ನೃತ್ಯ ಮಾಡಿದಂತಹ ಮಕ್ಕಳಿಗೆ ಮೆಡಲ್ ಮತ್ತು ಮೂಮೆಂಟ್ ಕೊಡುವಂಥ ಕಾರ್ಯಕ್ರಮ. ನೆನಪಿನ ಕಾಣಿಕೆಯನ್ನು ಶ್ರೀ ಜ್ಯೋತಿ ಆರ್ಟ್ಸ್ ಆ್ಯಂಡ್ ಕಲ್ಚರಲ್ ಅಕಾಡೆಮಿ ಸ್ಟೂಡೆಂಟ್ಸ್ ಡ್ರೀಮ್ ಡ್ಯಾನ್ಸ್ ಕ್ಲಾಸ್ ಅಕಾಡೆಮಿ, ದಯವಿಟ್ಟು ವೇದಿಕೆ ಮೇಲೆ ಬರಬೇಕು, ಪ್ರಶಸ್ತಿಯನ್ನು ಸ್ವೀಕರಿಸ್ಕೋಬೇಕು. ಹಾಗೆ ಶ್ರೀ ಜ್ಯೋತಿ ಆರ್ಟ್ಸ್ ಆ್ಯಂಡ್ ಕಲ್ಚರಲ್ ಅಕಾಡೆಮಿಯ ನೃತ್ಯಪಟುವಾದಂತಹ ಪ್ರಭಾ ಮೇಡಮ್ ಅವರಿಗೆ ಪುಟ್ಟ ಸನ್ಮಾನ ಕೂಡ ಇದೆ, ದಯವಿಟ್ಟು ನಮ್ಮ ಸನ್ಮಾನವನ್ನು ಸ್ವೀಕರಿಸಬೇಕು. ಹಾಗೆಯೇ ನಮ್ಮ ಹೊಳಲಿನ ಸುಭಾಷ್ ಚಂದ್ರ ಹವೇರಿಯವರು ಕೂಡ ನಮ್ಮ ಜೊತೆಗಿದ್ದಾರೆ. ಅವರಿಗೂ ಕೂಡ ತುಂಬ ಹೃದಯದ ಧನ್ಯವಾದಗಳನ್ನ ಸಲ್ಲಿಸ್ತಾ ಅವರಿಗೂ ಕೂಡ ಧನ್ಯವಾದಗಳನ್ನ ಸಲ್ಲಿಸ್ತಾ ಇದ್ದಾವೆ. ಹಾಗೆಯೇ ನಮ್ಮ ಕರ್ನಾಟಕ ಪ್ರೆಸ್ ಕ್ಲಬ್ ಉಪಾಧ್ಯಕ್ಷರಾಗಿರ್ತಕ್ಕಂಥ ಶ್ರೀಯುತ ಹಲ್ಗಿ ಸುರೇಶ್ ಅವರು ಕೂಡ ಈ ಒಂದು ಕಾರ್ಯಕ್ರಮದಲ್ಲಿ ಯಶಸ್ವಿಗೆ ಕಾರಣೀಭೂತರಾಗಿದ್ದಾರೆ. ಅವರಿಗೂ ಕೂಡ ಈ ಒಂದು ಕಾರ್ಯಕ್ರಮದ ಪರವಾಗಿ ತುಂಬ ಹೃದಯದ ಧನ್ಯವಾದಗಳನ್ನ ಸಲ್ಲಿಸ್ತಾ ಇದ್ದಾವೆ. ಶ್ರೀ ನಾಟ್ಯಂ ಕಲಾ ಕೇಂದ್ರ ವಿದುಷಿ ಪುಷ್ಪಲತಾ ಶಿಷ್ಯರು ದಯವಿಟ್ಟು ವೇದಿಕೆ ಮೇಲೆ ಬಂದು ನಮ್ಮ ನೆನಪಿನ ಕಾಣಿಕೆಯನ್ನು ಸ್ವೀಕರಿಸಬೇಕು. ಶ್ರೀ ಹಲ್ಗಿ ಸುರೇಶ್ ಅವರು ದಯವಿಟ್ಟು ವೇದಿಕೆ ಮೇಲೆ ಬರಬೇಕು ಸರ್, ನಮ್ಮ ಪುಟ್ಟ ಸನ್ಮಾನವನ್ನು ಸ್ವೀಕರಿಸಬೇಕು ಅಂತ ಕೇಳ್ಕೊಳ್ತೀವಿ. ದಯವಿಟ್ಟು ವೇದಿಕೆ ಮೇಲೆ ಬನ್ನಿ ಸರ್ ಬೇಗ. ಹಲ್ಗಿ ಸುರೇಶ್ ಅವರು, ಶ್ರೀಯುತ ಹಲ್ಗಿ ಸುರೇಶ್ ಅವರು ದಯವಿಟ್ಟು ವೇದಿಕೆ ಮೇಲೆ ಬನ್ನಿ. ಸುಭಾಷ್ ಚಂದ್ರ, ಹಾಗೆ ಸುಭಾಷ್ ಚಂದ್ರ ಅವರು ವೇದಿಕೆ ಮೇಲೆ ಬರಬೇಕು, ನಮ್ಮ ಪುಟ್ಟ ಸನ್ಮಾನವನ್ನು ಸ್ವೀಕರಿಸಬೇಕು ದಯವಿಟ್ಟು.
ಮುನಿರಾಜು ಅವರು ದಯವಿಟ್ಟು ವೇದಿಕೆ ಮೇಲೆ ಬರಬೇಕು. ಮುನಿರಾಜಪ್ಪ ಅವರು. ರಲ್ಲಿ ದೇವನಹಳ್ಳಿ ಗ್ರಾಮದಲ್ಲಿ ಜನಿಸಿ ಶ್ರೀಯುತರು BA ವ್ಯಾಸಂಗವನ್ನು ಮುಗಿಸಿ ಸದ್ಯ ಅಣ್ಣೇಶ್ವರ ಗ್ರಾಮ ಪಂಚಾಯಿತಿಯ ಉಪಾಧ್ಯಕ್ಷರಾಗಿ ಕಾರ್ಯನಿರ್ವಹಿಸುತ್ತಿದ್ದಾರೆ. ಇವರು ಸರ್ಕಾರಿ ಶಾಲೆಗಳ ಅಭಿವೃದ್ಧಿ, ಗ್ರಂಥಾಲಯ ನಿರ್ಮಾಣ, ಮಹಿಳೆಯರ ಸಬಲೀಕರಣ, ಹೊಸ ಗ್ರಾಮ ಪಂಚಾಯಿತಿ ಕಟ್ಟಡ ನಿರ್ಮಾಣ, ಅಂಬೇಡ್ಕರ್ ಮತ್ತು ವಾಲ್ಮೀಕಿ ಭವನ ನಿರ್ಮಾಣ,